ಆಂಕರಿಂಗ್ ಮಾಡೋಕ್ಕೆ ಬರಲ್ಲ, ಕ್ಯಾಶುವಲ್ ಆಗಿ ಇಟ್ಟಿರ್ತೀನಿ. ನಮ್ಮ ಟೀಮ್ ಅವರೆಲ್ಲ ಈಗ ಜೋಕ್ ಮಾಡ್ತಿದ್ರು, ನಮ್ಮ ಪೂರ್ಣ ಎಲ್ಲ. ಆದರೆ ದಿನ ಬೆಳಗಾದರೆ DDM ಮುಸ್ತಫ ಹೋಗಿ ಏನು ಪ್ರೋಗ್ರಾಮ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಂತೆ. ಸೊ ಇವಾಗ 1 ವರ್ಷ ಆಗ್ತಿದೆಯಲ್ಲ, ಅದರಿಂದ ಓಕೆ ಇನ್ನು ದೊಡ್ಡ ಪ್ರೋಗ್ರಾಮ್ ಮಾಡ್ಬೋದಲ್ಲ ಅನ್ನೋ ಥರ ನಾನು ಹಂಗೆ ಯೋಚನೆ ಮಾಡ್ತಿರ್ತೀನಿ ಅಂತ. ಬಟ್ ಆನ್ ಎ ಸೀರಿಯಸ್ ನೋಟ್ ಅಂದರೆ ಓಕೆ 1 ವರ್ಷ ಆಯಿತು, ಬೇರೆ ಸಿನಿಮಾಗಳು ಕೆಲಸ ನಡೀತಾ ಇದೆ. ಇದ್ರ ಮಧ್ಯ ಈ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು, ಈ ಪುಸ್ತಕ ಮಾಡಬೇಕು ಅಂತ ನನಗೆ ಸ್ವಲ್ಪ ಪುಸ್ತಕದ ಹುಚ್ಚು. ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಇನ್ಸ್ಪಿರೇಷನ್ ಸಿಗ್ತಾ ಇರುತ್ತೆ. ನಮ್ಮ ನಿತಿನ್ ಬಂದಿದ್ದಾರೆ, ಅವರು ನಮ್ಮ ಸಿನಿಮಾ ರಿಲೀಸ್ ಆದಾಗ ನಮ್ಮ ಸಿನಿಮಾ ನೋಡಿಕೊಂಡು ಫೇಸ್ಬುಕ್ಕಲ್ಲೊಂದು ನಮ್ಮ ಸಿನಿಮಾ ಪೋಸ್ಟ್ ಇಟ್ಕೊಂಡು ಒಂದು ಬುಕ್ ಡಿಸೈನ್ ಮಾಡಿದ್ರು. ಈ ಸಿನಿಮಾ ಒಂಥರ ಪುಸ್ತಕ ಓದೋ ಥರ ಫೀಲಿಂಗ್ ಆಗುತ್ತೆ ಅಂತ. ಅದೊಂದು ಸ್ವಲ್ಪ ಇನ್ಸ್ಪೈರ್ ಮಾಡ್ತು. ನನ್ನ ಫ್ರೆಂಡ್ ವಿವೇಕ್ ಇದ್ದಾರೆ, ಅವರು ಇದಕ್ಕೆ ಈ ಸಿನಿಮಾನ ನೀವು ಹೇಗಿದ್ರು ತೇಜಸ್ವಿ ಅವ್ರ ಕಥೆನ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ಸುದೀರ್ಘವಾದ ಕತೆ ಬರೆದಿದ್ರೆ ಅದನ್ನು ನಾವೆಲೆಟ್ ಥರ ರಿಲೀಸ್ ಮಾಡಿ ಭಾಳ ಚೆನ್ನಾಗಾಗುತ್ತೆ ಅಂತಂದರು. ಸೊ ಹಾಗಾಗಿ ಬೇರೆ 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 ಕಡೆಯಿಂದ ಒಂದಷ್ಟು ಐಡಿಯಾಸ್ ಬಂತು. ಕೊನೆಯದಾಗಿ ಈ ಪುಸ್ತಕನ ಒಂದು ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟಲ್ಲಿ ಆ್ಯಸ್ ಇಟ್ ಈಸ್ ಏನು ಸ್ಕ್ರೀನ್ ಪ್ಲೇ ಬರ್ತಿದ್ದೀವಿ, ಕನ್ನಡದಲ್ಲಿ ಬರ್ತಿದ್ದೀವಿ. ಇತ್ತೀಚೆಗೆ ನಾನು ತುಂಬ ಒಂದಷ್ಟು ರೈಟರ್ಸ್ನ ಮೀಟ್ ಮಾಡ್ತೀನಿ, ಎಲ್ಲರೂ ಇಂಗ್ಲೀಷಲ್ಲಿ ಬರೀತಾ ಇದ್ದಾರೆ. ಕನ್ನಡದಲ್ಲಿ ಡೈಲಾಗ್ಸ್ ಇರುತ್ತೆ ಅಥವಾ ಇಂಗ್ಲೀಷಲ್ಲಿ ಇರುತ್ತೆ ಅಂದರೆ ಇಡೀ ಥಾಟ್ ಪ್ರೊಸೆಸ್ಸೇ ಹಂಗೆ ಕಾಣಿಸ್ತಾ ಇದೆ ನನಗೆ. ನಾವು ಕನ್ನಡದಲ್ಲಿ ಬರ್ತಿದ್ದೀವಿ, ಕನ್ನಡದಲ್ಲಿ ಸ್ಕ್ರೀನ್ ಪ್ಲೇ ಬರೀಬಹುದು, ಇದನ್ನೊಂದು ಎಕ್ಸಾಂಪಲ್ ಕ್ರಿಯೇಟ್ ಆಗುತ್ತೆ. ಮತ್ತು ನನಗೆ ನಾನು ಫಿಲ್ಮ್ ಸ್ಟೂಡೆಂಟ್, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದಾಗ ಈ ಥರ ಸ್ಕ್ರೀನ್ ಪ್ಲೇಗಳು ಓದೋಕ್ಕೆ ಅವಕಾಶ ಕಮ್ಮಿ ಇತ್ತು, ಎಲ್ಲೋ 1-2 ಸಿಗೋದು. ಹಾಗಾಗಿ ನಮ್ಮ ಸ್ಕ್ರೀನ್ ಪ್ಲೇ ಇನ್ನೊಂದಷ್ಟು ಜನಕ್ಕೆ ಏನೋ ಹೆಲ್ಪ್ ಆಗ್ಬೋದು, ಅದರಲ್ಲಿರೋ ತಪ್ಪುಗಳು ಕಾಣಿಸ್ಬೋದು, ಅಥವಾ ಅದು ಏನು ಚೆನ್ನಾಗಿ ಮಾಡಿದೀವಿ ಅದು ಗುರುತಿಸ್ಬೋದು ಅನ್ನೋ ಕಾರಣಕ್ಕೆ, ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ರಿಲೀಸ್ ಮಾಡ್ತಾಯಿದ್ದೀವಿ. ಅದನ್ನು ಪುಸ್ತಕ ಮಾಡಿದಾಗ ಇನ್ನೊಂದಷ್ಟು ಏನು ಫೈನಲ್ ಫಿಲ್ಮ್ ಇದೆ ಅದು ಇಟ್ಕೊಂಡು ಇನ್ನೊಂದಷ್ಟು ತಿದ್ದಿದೆ. ಹಾಗಾಗಿ ನನಗೂ ಒಂದು ದೊಡ್ಡ ಲರ್ನಿಂಗ್ ಆಯಿತು. ಸೊ ಇವತ್ತು ಆ ಪುಸ್ತಕ ಮತ್ತು ಒಂದಷ್ಟು 100 ರಿವ್ಯೂಗಳು ಬಂದಿತ್ತು. ಬೇರೆ 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 ಸ್ಕಾಲರ್ಸ್ ರಿವ್ಯೂ ಮಾಡಿದರು, ಪತ್ರಕರ್ತರು, ಸಿನಿಮಾದವರು ಎಲ್ಲ ರಿವ್ಯೂ ಮಾಡಿದರು. ಅದರಲ್ಲಿ ತುಂಬ ಆಬ್ಜೆಕ್ಟಿವ್ ಆಗಿರೋವಂಥದ್ದು, ಈವನ್ ನೆಗೆಟಿವ್, ಪಾಸಿಟಿವ್, ಕ್ರಿಟಿಕಲ್ ಆಗಿರೋದು ಯಾವ್ದು ಎಲ್ಲನೂ ಸೇರಿಸಿ ಕಂಪೈಲ್ ಮಾಡಿ ಕೊನೆಯಲ್ಲಿ ಒಂದು 50-60 ಪುಟಗಳ ರಿವ್ಯೂಗಳು ಹಾಕಿದ್ದೀವಿ. ಪ್ರೆಸ್ ಅವ್ರದ್ದು, ಫಿಲ್ಮ್ ಮೇಕರ್ಸ್ದು, ಸ್ಕಾಲರ್ಸ್ದು. ಅದಂತೂ ಫಿಲ್ಮ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗೆ ಆನೆಸ್ಟಾಗಿ ಅನಿಸುತ್ತೆ. ಸೊ ಇದೆಲ್ಲ ಸೇರಿಕೊಂಡು ಒಂದು ಪುಸ್ತಕ ಮಾಡಿ ನೋಡಿದಾಗ ತುಂಬ ನನಗೆ ಪರ್ಸನಲಿ ತುಂಬ ಸ್ಯಾಟಿಸ್ಫೈಯಿಂಗ್ ಇತ್ತು. ಹಾಗಾಗಿ 1 ವರ್ಷ ಡೇರ್ಡೆವಿಲ್ ಮುಸ್ತಫ ಅಂತ ಆದಾಗ ಒಂದು ಹೇಗಿದ್ರು ಎಲ್ಲ ಸೇರ್ಕೊಂಡು ಒಂದು ಗೆಟ್ ಟುಗೆದರ್ ಮಾಡಬೇಕು, ಒಂದು ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಗೆಟ್ ಟುಗೆದರ್ ಆದರೆ ಚೆನ್ನಾಗಿರುತ್ತೆ ಅಂತ ಒಂದು ಥಾಟಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯೂಶಲಿ ಯಾವ ಪುಸ್ತಕನೂ ಪೂರ್ತಿಯಾಗಿ ಓದಿಲ್ಲ, ಕಮಿಟ್ಮೆಂಟ್ ಇಶ್ಯೂಸ್ ಇದೆ ಜನರಲ್ಲಿ. ಸೊ ಇದು ಓದಿದ್ರೆ ಇದೇ ಫಸ್ಟ್ ಬುಕ್ ಅನಿಸುತ್ತೆ. ಮೇನ್ಲಿ ಅಂದರೆ ನಾನು ಗೊತ್ತಿರಲಿಲ್ಲ ಎಕ್ಸಾಕ್ಟ್ಲಿ ಏನು ಕಂಟೆಂಟ್ ಇತ್ತು ಆ ಬುಕ್ಕಲ್ಲಿ ಅಂತ. ಈಗ ಶಶಾಂಕ್ ಹೇಳಿದ್ಮೇಲೆ ಗೊತ್ತಾಯಿತು. ಬಟ್ ಸ್ಕ್ರೀನ್ ಪ್ಲೇನ ಇದೆ, ಇಡೀ ಎಂಟೈರ್ ಮೂವಿ ಸ್ಕ್ರೀನ್ ಪ್ಲೇ ಅಂತ. ಸೊ ಯೂಶಲಿ ನಾವು ಮೂವಿ ಮಾಡ್ಬೇಕಾದ್ರೆ ಅಂದರೆ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಬೌಂಡ್ ಸ್ಕ್ರಿಪ್ಟ್ಗಳು ಅಂತ ಇರ್ತವೆ, ಅಂದರೆ ಬೇರೆ ಯಾವುದೇ ಕೆಲವೊಂದಷ್ಟು ಇಂಡಸ್ಟ್ರೀಸಲ್ಲಿ. ಸೊ ಇದನ್ನು ಬರೆಯೋ ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ ಅಷ್ಟೇ. ಅಂದರೆ ಎಲ್ಲಿ ಬೀಟ್ಸ್ ಇರಬೇಕು ಒಂದು ಸ್ಕ್ರಿಪ್ಟಲ್ಲಿ, ಟ್ರಾನ್ಸಿಷನ್ಸ್ ಆಗಲಿ, ಐಮ್ ಶೋರ್ ಅದೆಲ್ಲ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದು ಫಿಲ್ಮ್ ಸ್ಟೂಡೆಂಟ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಾನು ಆವಾಗೆಲ್ಲ ಟೊರೆಂಟಲ್ಲಿ ಡೌನ್ಲೋಡ್ ಮಾಡಿ ಒಂದಷ್ಟು ಸ್ಕ್ರಿಪ್ಟ್ಗಳನ್ನ ಓದ್ತಾ ಇದ್ದಿದ್ದು. ಸೊ ಕನ್ನಡದಲ್ಲಿ ಈ ಥರ ಸ್ಕ್ರಿಪ್ಟ್ಗಳು ತುಂಬ ಕಮ್ಮಿ ಅನ್ಸುತ್ತೆ. ಅಂದರೆ ಆ ಥರ ಸ್ಕ್ರಿಪ್ಟ್ ಬಗ್ಗೆನೇ ಇರುವಂಥ ಬುಕ್ಕು. ಆಲ್ಸೋ ಅದರಲ್ಲಿ ರಿವ್ಯೂಸ್ ಇದೆ ಅಂತಂದಿದ್ದಾರೆ. ಸೊ ನೀವು ಆ ಬುಕ್ಕನ್ನು ಓದಿ, ಸಿನಿಮಾ ನೋಡಿ, ಯು ಕುಡ್ ಆಲ್ಸೋ ಗಿವ್ ಯುವರ್ ಓನ್ ಒಪಿನಿಯನ್ ನನ್ನ ತಲೆಯಲ್ಲಿ. ಅಂದರೆ ಓಕೆ ನಾನು ಹಿಂಗೆ ಅಂದ್ಕೊಂಡಿದ್ದೆ, ಇದು ಬುಕ್ಕಲ್ಲಿ ಹೀಗಿತ್ತು, ಬಟ್ ವಿಜುವಲಿ ಬೇರೆ ಥರ ಟ್ರಾನ್ಸ್ಲೇಟ್ ಆಗಿದೆ ಅಂತ. ಇನ್ನೊಂದು ಜುಲೈಯಲ್ಲಿ ನಮ್ಮದು 1 ವರ್ಷ ಮುಗಿಯುತ್ತೆ. ನಾವಂತೂ ಯಾವುದೋ ಬುಕ್ ಬರೆಯಲ್ಲ, ಸ್ಕ್ರೀನ್ ಪ್ಲೇನೇ ಇಲ್ಲ ಅಂತೀರ ನಮ್ಮ ಮೂವಿಗೆ. ಸೊ ಇದೇ ಥರ ಒಂದು ಫಂಕ್ಷನ್ ಮಾಡ್ತೀನಿ, ಬಟ್ ಇಷ್ಟು ಡೀಸೆನ್ಸಿಲಿ ಇಲ್ಲ, ಪಬ್ಬಲ್ಲಿ ಸಿಗೋಣ. ಥ್ಯಾಂಕ್ ಯು.